ಫೋರೆಕ್ಸ್ ಮಾರ್ಕೆಟು ಇಂಡಿಯಾದಲ್ಲಿ ಲೀಗಲ್ಲ ಅಥವಾ ಇಲ್ಲೀಗಲ್ಲ? ಈ ಕ್ವಶನ್ನು ಎಲ್ಲರ ತಲೆಯಲ್ಲೂ ಬರುತ್ತೆ. ಬಟ್ 90% ಆಫ್ ದ ಪೀಪಲ್ಗೆ ಕ್ಲಿಯರ್ ಆಗಿ ಏನ್ ರೂಲ್ಸು ಏನ್ ರೆಗ್ಯುಲೇಷನ್ಸ್ ಅಂತ ಗೊತ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ಫೋರೆಕ್ಸ್ ಮಾರ್ಕೆಟ್ ಲೀಗಲ್ಲ ಇಲ್ಲೀಗಲ್ಲ, ಲೀಗಲ್ ಆಗಿ ಹೇಗೆ ಟ್ರೇಡ್ ಮಾಡೋದು ಅಂಡ್ ಹೇಗೆ ಕೆಲವು ರಿಟೇಲ್ ಟ್ರೇಡರ್ಸು ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಿದ್ದಾರೆ ಅಂತ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರ್ಗೂ ನೋಡಿ. ಫಸ್ಟ್ ಕ್ವಶನ್ ಬಂದು ಫೋರೆಕ್ಸ್ ಮಾರ್ಕೆಟ್ ಲೀಗಲ್ಲ ಇಲ್ಲೀಗಲ್ಲ ಅಂತ. ಫೋರೆಕ್ಸ್ ಮಾರ್ಕೆಟು ಇಂಡಿಯಾದಲ್ಲಿ 100% ಲೀಗಲ್, ಬಟ್ ಅದಕ್ಕೆ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಸೊ ಇಲ್ಲಿ 2 ಟೈಪ್ಸ್ ಆಫ್ ಫೋರೆಕ್ಸ್ ಟ್ರೇಡಿಂಗ್ ಇದೆ ಇಂಡಿಯಾದಲ್ಲಿ. ಒಂದು ಇಂಡಿಯನ್ ಎಕ್ಸ್ಚೇಂಜ್ ಕರೆನ್ಸಿ ಡೆರಿವೇಟಿವ್ಸ್ನ ಟ್ರೇಡ್ ಮಾಡೋದು, ಅದು 100% ಲೀಗಲ್ ಇರುತ್ತೆ. ಇನ್ನೊಂದು ಆಫ್ ಶೋರ್ CFD ಬ್ರೋಕರ್ಸ್ನ ಯೂಸ್ ಮಾಡೋದು, ಅದು ಆ್ಯಕ್ಚುಲಿ ಇಂಡಿಯಾದಲ್ಲಿ ರೆಸ್ಟ್ರಿಕ್ಟ್ ಆಗಿರೋದು. ಸೊ ಇಲ್ಲಿ ಏನು ಲೀಗಲ್ಲು ಏನು ಇಲ್ಲೀಗಲ್ ಅಂತ ತಿಳ್ಕೊಳೋಕ್ಕೆ ಮುಂಚೆ RBI ಏನಕ್ಕೆ ಫೋರೆಕ್ಸ್ ಮಾರ್ಕೆಟ್ನ ರೆಗ್ಯುಲೇಟ್ ಮಾಡ್ತಾರೆ ಆ್ಯಂಡ್ ಆ್ಯಕ್ಚುಯಲ್ ರೆಗ್ಯುಲೇಷನ್ಸ್ ಏನಿದೆ ಅಂತ ತಿಳ್ಕೊಳೋಣ. ಒನ್ ಮೇಜರ್ ರೀಸನ್ ಏನಕ್ಕೆ ಅಂದರೆ ಇಂಡಿಯಾ ಮ್ಯಾನೇಜ್ ಫ್ಲೋಟ್ ಕರೆನ್ಸಿ ರಿಜಿಮ್ನ ಫಾಲೋ ಮಾಡೋದು. ಅಂದರೆ ನಮ್ಮ ಇಂಡಿಯನ್ ರುಪಿ ಏನಿದೆ ಅದ್ರ ಪ್ರೈಸ್ನ RBI ಫೋರೆಕ್ಸ್ ಮಾರ್ಕೆಟಲ್ಲಿ ಪಾರ್ಷಿಯಲಿ ಕಂಟ್ರೋಲ್ ಮಾಡ್ತಾರೆ. ಏನಕ್ಕೆ ಅಂದರೆ ನಮ್ಮ ರುಪಿ ವ್ಯಾಲ್ಯೂನ ಸ್ಟೇಬಲ್ ಆಗಿ ಇಡೋಕೆ. ಸೊ ಎಲ್ಲರೂ ಫ್ರೀಯಾಗಿ ಮನಿನ ಇಂಡಿಯಾಯಿಂದ ಆಚೆ ಇರೋ ಬ್ರೋಕರ್ಸ್ಗೆ ಮಾರ್ಜಿನ್ ಟ್ರೇಡ್ ಮಾಡೋಕ್ಕೆ ಅಂತ ಸೆಂಡ್ ಮಾಡಿದ್ರೆ ನಮ್ಮ ಇಂಡಿಯನ್ ರುಪಿ ಪ್ರೈಸ್ ಏನಾಗುತ್ತೆ, ಅನ್ಸ್ಟೇಬಲ್ ಆಗುತ್ತೆ. ಇದರಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಇಂಪೋರ್ಟ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಈ ಥರ ಮೇಜರ್ ಎಕನಾಮಿಕ್ ಕಂಡೀಷನ್ಸ್ಗೆ ಡೈರೆಕ್ಟಾಗಿ ಎಫೆಕ್ಟ್ ಮಾಡುತ್ತೆ ಅದು. ಈ ರೀಸನ್ಗೆ RBI ಮತ್ತು ಗೌರ್ಮೆಂಟು ಫೋರೆಕ್ಸ್ ಟ್ರೇಡಿಂಗ್ನ ರೆಗ್ಯುಲೇಟ್ ಮಾಡ್ತಿರೋದು. ಆ್ಯಂಡ್ ಆ್ಯಕ್ಚುಯಲ್ ರೆಗ್ಯುಲೇಷನ್ಸು ಕರೆಂಟ್ಲಿ ಈ ಥರ ಇದೆ. ಅಂಡರ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಮತ್ತು RBI ರೂಲ್ಸ್ ಪ್ರಕಾರ ಯಾವುದೇ ಇಂಡಿಯನ್ ರೆಸಿಡೆಂಟು ಅಂದರೆ ಇಂಡಿಯಾದಲ್ಲಿ ಇರೋ ಇಂಡಿಯನ್ ಸಿಟಿಸನ್ಸು ಇಂಡಿಯಾಯಿಂದ ಆಚೆ ಇರೋ ಫೋರೆಕ್ಸ್ ಮಾರ್ಕೆಟಲ್ಲಿ ಸ್ಪೆಕ್ಯುಲೇಟ್ ಅಂದರೆ ಪ್ರಾಫಿಟ್ಗೋಸ್ಕರ ಟ್ರೇಡಿಂಗ್ ಮಾಡೋ ಹಾಗೆ ಇಲ್ಲ. ಆಮೇಲೆ ಫಾರಿನ್ ಬ್ರೋಕರ್ಸ್ ಅಂದರೆ ಇಂಡಿಯಾಯಿಂದ ಆಚೆ ಇರೋ ಫೋರೆಕ್ಸ್ ಬ್ರೋಕರ್ಸ್ನ ಯೂಸ್ ಮಾಡಿ ಮಾರ್ಜಿನ್ ಟ್ರೇಡಿಂಗ್ ಕೂಡ ಮಾಡೋ ಹಾಗೆ ಇಲ್ಲ. ನೆಕ್ಸ್ಟು LRS ಸ್ಕೀಮ್. ಈ LRS ಸ್ಕೀಮ್ ಅಂಡರು ಮನಿನ ಅಬ್ರಾಡ್ಗೆ ಸೆಂಡ್ ಮಾಡಿ ಫೋರೆಕ್ಸ್ ಮಾರ್ಕೆಟಲ್ಲಿ ಸ್ಪೆಕ್ಯುಲೇಷನ್ ಮಾಡೋ ಹಾಗೆ ಇಲ್ಲ. ಸೊ ಈ LRS ಸ್ಕೀಮ್ ಅಂದರೆ ಲಿಬರಲೈಸ್ಡ್ ರೆಮಿಟೆನ್ಸ್ ಸ್ಕೀಮ್ ಅಂತ. ಇದ್ರ ಪ್ರಕಾರ ಇಂಡಿಯನ್ ರೆಸಿಡೆಂಟ್ಸ್ಗಳು ವರ್ಷಕ್ಕೆ $250,000 ಅಷ್ಟು ದುಡ್ಡನ್ನ ಎಜುಕೇಷನ್, ಟ್ರಾವೆಲ್, ಮೆಡಿಕಲ್ ಟ್ರೀಟ್ಮೆಂಟ್ ಅಥವಾ ಇನ್ವೆಸ್ಟಿಂಗ್ಗೆ ಅಂತ ಅಬ್ರಾಡ್ಗೆ ದುಡ್ಡನ್ನ ಸೆಂಡ್ ಮಾಡ್ಬೋದು. ಸೊ ಈ ಸ್ಕೀಮಲ್ಲಿ ಸೆಂಡ್ ಮಾಡಿರೋ ದುಡ್ಡನ್ನ ತೊಗೊಂಡು ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋ ಹಾಗೆ ಇಲ್ಲ. ಸೊ ಇಲ್ಲಿ RBI ಪ್ರಕಾರ ನಾವು ಅಂದರೆ ಇಂಡಿಯನ್ ರೆಸಿಡೆಂಟ್ಸು ಫಾರಿನ್ ಬ್ರೋಕರ್ಸ್ ಯೂಸ್ ಮಾಡಿ ಸ್ಪಾಟ್ ಫೋರೆಕ್ಸ್ ಟ್ರೇಡ್ ಮಾಡೋ ಹಾಗೆ ಇಲ್ಲ. ಫೋರೆಕ್ಸ್ ಬ್ರೋಕರ್ಸ್ ಯೂಸ್ ಮಾಡಿ CFD ಟ್ರೇಡ್ ಮಾಡೋ ಹಾಗಿಲ್ಲ. ಮಾರ್ಜಿನ್ ಟ್ರೇಡಿಂಗ್ ಮಾಡೋಕ್ಕೆ ಅಬ್ರಾಡ್ಗೆ ದುಡ್ಡು ಕಳಿಸೋ ಹಾಗಿಲ್ಲ, ಇನ್ಕ್ಲೂಡಿಂಗ್ ಸ್ಟಾಕ್ ಟ್ರೇಡಿಂಗ್ ಆ್ಯಂಡ್ ಫೋರೆಕ್ಸ್ ಟ್ರೇಡಿಂಗ್. ಸೊ ಈ ಥರ ರೆಸ್ಟ್ರಿಕ್ಷನ್ಸ್ ಇದೆ. ಈಗ ಏನು ಅಲೌಡ್ ಇದೆ ಆ್ಯಂಡ್ 100% ಲೀಗಲ್ ಆಗಿ ಏನನ್ನ ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಸೊ ಅಂಡರ್ ಸೆಬಿ ರೂಲ್ಸು ನಾವು ಈ NSE ಮತ್ತು BSE ಎಕ್ಸ್ಚೇಂಜಸಲ್ಲಿ ಕರೆನ್ಸಿ ಡೆರಿವೇಟಿವ್ಸ್ನ ಟ್ರೇಡ್ ಮಾಡ್ಬೋದು. ಏನೇನು ಕರೆನ್ಸಿನ ಟ್ರೇಡ್ ಮಾಡ್ಬೋದು ಅಂದರೆ ಬರೀ ಮೇಜರ್ INR ಪೇರ್ಸ್ ಮಾತ್ರ, ಲೈಕ್ USD INR, ಯೂರೋ INR, GBP INR ಮತ್ತು JPY INR. ಇದನ್ನ ನಾವು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ಸ್ನ ಯೂಸ್ ಮಾಡಿ ಟ್ರೇಡ್ ಮಾಡ್ಬೋದು. ಸೊ ಇದು 100% ಲೀಗಲ್ ಆಗಿರುತ್ತೆ. ಸೊ ಈ ಥರ ಫೋರೆಕ್ಸ್ ಟ್ರೇಡಿಂಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆನ್ ಪೇಪರ್ RBI ಪ್ರಕಾರ ಯಾರು ಆ್ಯಕ್ಚುಯಲ್ ಫೋರೆಕ್ಸ್ ಟ್ರೇಡಿಂಗ್ ಮಾಡೋ ಹಾಗೆ ಇಲ್ಲ, ಬಟ್ ಆ್ಯಕ್ಚುಯಲ್ ರಿಯಾಲಿಟಿ ಬೇರೆ ಥರ ಇದೆ. ಒಂದು ಸ್ಟಡಿ ಪ್ರಕಾರ ಇಂಡಿಯಾಯಿಂದ ಸುಮಾರು 10 lakh ಅಷ್ಟು ರಿಟೇಲ್ ಟ್ರೇಡರ್ಸು ಫಾರಿನ್ ಬ್ರೋಕರ್ಸ್ ಯೂಸ್ ಮಾಡಿ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತಿದ್ದಾರೆ ಕರೆಂಟ್ಲಿ. ಈ ಮೋಸ್ಟ್ ಆಫ್ ದ ಫೋರೆಕ್ಸ್ ಬ್ರೋಕರ್ಸು ಓಪನ್ಲಿ ಇಂಡಿಯಾಯಿಂದ ಕ್ಲೈಂಟ್ಸ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಕೆಲವರು ಇಂಡಿಯಾದಲ್ಲಿ ಆ್ಯಡ್ಸ್ ಕೂಡ ಮಾಡ್ತಿದ್ದಾರೆ. ಬಟ್ ಆದರೂ ಗೌರ್ಮೆಂಟ್ಸು ಈ ಬ್ರೋಕರ್ಗಳ ವೆಬ್ಸೈಟ್ನ ಇಂಡಿಯಾಯಿಂದ ಬ್ಲಾಕ್ ಮಾಡಿಲ್ಲ. ಪೇಮೆಂಟ್ ಗೇಟ್ವೇಸ್ ಎಲ್ಲ ನಾರ್ಮಲ್ ಆಗಿ ವರ್ಕ್ ಆಗ್ತಿದೆ. ಅಕೌಂಟ್ ಓಪನ್ ಮಾಡೋದು ತುಂಬ ಈಸಿ, ಜಸ್ಟ್ ಆಧಾರ್ ಮತ್ತು DLನ ಅಪ್ಲೋಡ್ ಮಾಡಿದ್ರೆ ಅಕೌಂಟು ಅಪ್ರೂವ್ ಮಾಡ್ತಾರೆ. ಆ್ಯಂಡ್ ರಿಟೇಲ್ ಟ್ರೇಡರ್ಸ್ಗೂ ಈ ಮಾರ್ಕೆಟು ಅಟ್ರಾಕ್ಟಿವ್ ಆಗಿದೆ, ಬಿಕಾಸ್ 24 hours ಮಾರ್ಕೆಟ್ ಓಪನ್ ಇರುತ್ತೆ, ಹೈ ಲೆವರೇಜ್ ಸಿಗುತ್ತೆ, ಸ್ಮಾಲ್ ಕ್ಯಾಪಿಟಲಿಂದ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಮೋರ್ ಕರೆನ್ಸಿ ಪೇರ್ಸ್ನ ಟ್ರೇಡ್ ಮಾಡ್ಬೋದು ಈ ಥರ. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದು ಇನ್ನೂ ಹಾಗೆ ಇದೆ, ಏನು ಚೇಂಜಸ್ ಆಗಿಲ್ಲ. ಆ್ಯಂಡ್ ಈ ರೆಗ್ಯುಲೇಟರ್ಸು ಮೇಯ್ನ್ಲಿ MLM ಸ್ಕ್ಯಾಮ್ಸು ಮತ್ತು ಫ್ರಾಡ್ ಕಂಪ್ನೀಸ್ನ ಟಾರ್ಗೆಟ್ ಮಾಡಿ ಆ್ಯಕ್ಷನ್ ತಗೋತಿದ್ದಾರೆ. ನಮ್ಮ ಥರ ಸಣ್ಣ ಪುಟ್ಟ ರಿಟೇಲ್ ಟ್ರೇಡರ್ಸ್ಗೆ ಏನು ಆ್ಯಕ್ಷನ್ ತಗೋತಿಲ್ಲ ಸದ್ಯಕ್ಕೆ. ಹೆಂಗೆ ಅಂದರೆ ಇದು ಈಗ ಇಂಡಿಯಾದಲ್ಲಿ ರೂಲ್ ಇದೆ, ಯಾರು ಕಾರ್ಸು ಬೈಕ್ಸ್ನ ಮಾಡಿಫೈ ಮಾಡೋ ಹಾಗಿಲ್ಲ ಅಂತ. ಬಟ್ ಎಲ್ಲರೂ ರೂಲ್ಸ್ನ ಫಾಲೋ ಮಾಡಲ್ಲ. ಇದು ಒಂಥರ ಹಾಗೆ ನಡೀತಿದೆ ಈಗ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಯಾರು ಈ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಿದ್ದಾರೆ ಅವ್ರಿಗೆ ರೆಗ್ಯುಲೇಟರ್ಸ್ಗಿಂತ ಜಾಸ್ತಿ ಟ್ರೇಡಿಂಗಲ್ಲೇ ಪ್ರಾಬ್ಲಮ್ಸ್ ಆಗ್ತಿದೆ. ಮೋರ್ ದೆನ್ 90% ಆಫ್ ದ ಪೀಪಲ್ಲು ಐದರ್ ಬ್ರೋಕರ್ ಸ್ಕ್ಯಾಮ್ಸಿಂದ ದುಡ್ಡು ಕಳ್ಕೊತಾರೆ ಅಥವಾ ಹೈ ಲೆವರೇಜ್ ತೊಗೊಂಡು ಟ್ರೇಡಿಂಗ್ ಮಾಡಿ ದುಡ್ಡು ಕಳ್ಕೊತಿದ್ದಾರೆ. ಸೊ ಇಲ್ಲಿ ಮೇನ್ ಪ್ರಾಬ್ಲಮ್ ಇವ್ರದ್ದು ಏನಂದರೆ ಸರಿಯಾಗಿ ಮಾರ್ಕೆಟ್ ನಾಲೆಜ್ ಇಲ್ಲ ಆ್ಯಂಡ್ ಪ್ರಾಪರ್ ಬ್ರೋಕರ್ಸ್ನ ಯೂಸ್ ಮಾಡಲ್ಲ. ಸೊ ನೀವು 100% ಲೀಗಲ್ ಆಗಿ ಫೋರೆಕ್ಸ್ ಟ್ರೇಡಿಂಗ್ ಮಾಡಬೇಕು ಅಂದರೆ ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ಸ್ ಯೂಸ್ ಮಾಡಿ NSE BSEಯಲ್ಲಿ
ಕರೆನ್ಸಿ ಎಫ್&ಓನ ಟ್ರೇಡ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಲೀಗಲ್ ವೇ ಇದೆ, ಅದು NRIಸ್ಗೆ ಅಪ್ಲೈ ಆಗುತ್ತೆ. ಸೊ ನೀವೇನಾದರೂ NRI ಆಗಿ ಫಾರಿನ್ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಿದ್ರೆ ಆಗ ಈ ಫೋರೆಕ್ಸ್ ಬ್ರೋಕರ್ಸ್ ಯೂಸ್ ಮಾಡಿ ಡೈರೆಕ್ಟಾಗಿ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದು. ಅದು ಕೂಡ ಲೀಗಲ್ ಇರುತ್ತೆ. ಅದು ಬಿಟ್ಟರೆ ಮೋಸ್ಟ್ ಆಫ್ ದ ಪೀಪಲ್ಲು ಇಂಡಿಯಾದಲ್ಲಿ ಈ ಥರ ಡೈರೆಕ್ಟಾಗಿ ಫೋರೆಕ್ಸ್ ಬ್ರೋಕರ್ಸ್ ಯೂಸ್ ಮಾಡಿ ಟ್ರೇಡ್ ಮಾಡ್ತಿದ್ದಾರೆ. ನೀವು ಈ ಪಾತ್ನ ಚೂಸ್ ಮಾಡ್ತೀರಾ ಅಥವಾ 100% ಲೀಗಲ್ ವೇಯಲ್ಲಿ ಟ್ರೇಡ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಅದೇ ಡೈರೆಕ್ಟ್ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ನಾಲೆಜು, ಸ್ಕಿಲ್ಸು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಗೊತ್ತಿಲ್ಲ ಅಂದರೆ ಮಾರ್ಕೆಟಲ್ಲಿ ಜಾಸ್ತಿ ದಿನ ಸರ್ವೈವ್ ಆಗೋಕ್ಕೆ ಆಗಲ್ಲ. ಸೊ ಫೋರೆಕ್ಸ್ ರೆಗ್ಯುಲೇಷನ್ಸ್ ಇಂಡಿಯಾದಲ್ಲಿ ಈ ಥರ ಇದೆ. ಆ್ಯಂಡ್ ಕರೆಂಟ್ ರಿಯಾಲಿಟಿ ಹೇಗಿದೆ ಅಂತ ನೋಡಿದ್ವಿ. ಈ ವಿಡಿಯೋ ಎಜುಕೇಷನಲ್ ಪರ್ಪಸಸ್ಗೆ ಮಾತ್ರ, ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿ ತಗೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವ ಥರ ಬ್ರೋಕರ್ಸ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ.